ನಮಸ್ಕಾರ ಎಲ್ಲರಿಗೂ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮ್ಮ ಅನಿಸಿಕೆ ಹೇಳಿ. ಸುಬ್ಬಮ್ಮನ ಹೆಸರು ಮಾತ್ರ ಅಗ್ರಹಾರದ ಜನರಿಗೆ ಕೇಳಿ ಗೊತ್ತಿದೆ ವಿನಃ ಅವಳು ನೋಡಿದವರು ಒಬ್ಬರೂ ಅಲ್ಲಿ ಈಗ ಬದುಕಿಲ್ಲ. ಅವಳೊಂದು ಭಾವಚಿತ್ರವು ನೋಡಲು ಸಿಗುವುದಿಲ್ಲ. ಸುಬ್ಬಮ್ಮನ ಮೊಮ್ಮಕ್ಕಳು ಇಂಜಿನಿಯರಿಂಗ್ ಕಲಿತು ಅಮೆರಿಕವೋ ಜರ್ಮನಿಯೋ ಇನ್ನೆಲ್ಲೋ ಇದ್ದಾರೆ. ಅಗ್ರಹಾರದ ಜನರ ಪಾಲಿಗೆ ಸುಬ್ಬಮ್ಮ ಸ್ವಾಭಿಮಾನಿಯರ ಸಾಲಿನಲ್ಲಿ ಸೇರಿದ ಒಬ್ಬ ಆದರ್ಶ ಮಹಿಳೆ ಎನಿಸಿಕೊಳ್ಳುತ್ತಾಳೆ. 30 ವರ್ಷಗಳ ಕಾಲ ಮಾತು ಆಡುವ ಶಕ್ತಿ ಇದ್ದರೂ ಗಂಡನಿಗಾಗಿ ಮಾತು ಬಾರದ ಮೂಗಿಯಾಗಿ ಬದುಕಿದ ಅವಳ ಸಹನೆ ಆಧುನಿಕ ಮಹಿಳೆಯರ ಬಾಯಲ್ಲಿ ಬರೀ ಹೆಡ್ಡೆ ಹೆಂಗಸು ಎಂದು ಬಯಸಿಕೊಂಡರೂ ಕಾಲವನ್ನು ಪರಿಗಣನೆ ಮಾಡಿ ಮಾತನಾಡಿದವರ ಬಾಯಿಯಿಂದ ಒಂದೆರಡು ಅನುಕಂಪದ ಮಾತುಗಳನ್ನು ಪಡೆಯುತ್ತಾಳೆ. ಹೆಣ್ಣು ಮಗು ಮೈನರಿಯುವ ಮೊದಲು ಮದುವೆ ಮಾಡಲೇಬೇಕು ಎಂದು ಸಂಪ್ರದಾಯ ಕುಟುಂಬಗಳಲ್ಲಿ ಕಡ್ಡಾಯವಾಗಿದ್ದ ಕಾಲ ಅದು. 8 ವರ್ಷ ವಯಸ್ಸಿಗೆ ಸುಬ್ಬಮ್ಮ ತನಗಿಂತ 30 ಪಟ್ಟು ವಯಸ್ಸು ಹೆಚ್ಚಾಗಿದ್ದ ಹರಿಭಟ್ಟರ ಕೈ ಹಿಡಿದಿದ್ದಳು. ಈ ಗಂಡ ಚಂದವಿಲ್ಲ, ನನಗೆ ಬೇಡ ಎಂದು ಹುಡುಗಿ ತೀರ್ಮಾನಿಸುವ ಕಾಲ ಅದಾಗಿರಲಿಲ್ಲ. ಹುಡುಗಿಗೆ ಒಪ್ಪಿಗೆ ಇಲ್ಲ ಎಂದು ಹೇಳುವ ಪದ್ಧತಿಯೂ ಇರಲಿಲ್ಲ. 2ನೇ ತರಗತಿಗೆ ವಿದ್ಯಾಭ್ಯಾಸ ಮೊಟಕು ಮಾಡಿ ಅಮ್ಮನ ಕೈಯಿಂದ ಹಾಲು ಕರೆಯುವುದು, ಸೆಗಣಿ ಬಾಚುವುದು, ಕಟ್ಟಿಗೆ ಹೊಲೆ ಮುಂದೆ ಕೊಳವೆ ಹಿಡಿದು ಊದುತ್ತಾ ಕುಳಿತು ಬೆಂಕಿ ಮಾಡಿ ಅಡಿಗೆ ತಯಾರಿಸುವುದನ್ನು ಅವಳು ಕಲಿತುಕೊಂಡಿದ್ದಳು. ದೊಡ್ಡವಳಾದ ಮೇಲೆ ಗಂಡನ ಮನೆಗೆ ಬಂದು ಗಂಡನ ಇಷ್ಟಾನಿಷ್ಟಗಳನ್ನು ಪೂರೈಸುವ ಯಂತ್ರವಾಗಿ ಸುಬ್ಬಮ್ಮ ಜೀವನ ಆರಂಭಿಸಿದವಳು. ಗಂಡ ಹರಿಭಟ್ಟರು ಜ್ಯೋತಿಷಿ, ಮಂತ್ರವಾದ, ತಾಯಿತ, ಪ್ರೇತ ಉಚ್ಚಾಟನೆ ಮುಂತಾದ ಕರ್ಮವಿಧಿಗಳ ಮೂಲಕ ಹಳ್ಳಿ ಜನಕ್ಕೆ ಬೋಳೆಣ್ಣೆ ಹಚ್ಚಿ ಅವರ ಕೈಯಿಂದ ಬಂದ ಬಿಡಿಗಾಸಿನಲ್ಲಿ ಜೀವನ ಸಾಗಿಸಿದವರು. ಮೂಗಿನ ತುದಿಯ ಮೇಲೆ ಕೋಪ, ಕಟ್ಟುನಿಟ್ಟಿನ ಮನುಷ್ಯ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗುವವರು. ಮಣ್ಣಿನ ಹಂಡೆಯಲ್ಲಿ ಬಿಸಿ ಬಿಸಿ ನೀರಿರುವಂತೆ ಸುಬ್ಬಮ್ಮ ನೋಡಿಕೊಳ್ಳಬೇಕು. ಹಿಂದಿನ ರಾತ್ರಿಯೇ ಹೊಲೆಗೆ ಕಟ್ಟಿಗೆ ಹಾಕಿಡಲು ಮರೆಯಬಾರದು. ಬೆಳಗಿನ ಜಾವ ಹರಿಭಟ್ಟರು ಸ್ನಾನಕ್ಕೆ ಹೋದಾಗ ನೀರು ಬಿಸಿಯಿರದಿದ್ದರೆ ಉಗ್ರ ಭೈರವನ ರೂಪ ತಳೆದು ಹೊಡೆದು ಬಿಡುತ್ತಿದ್ದರು. ಗಂಡನೆಂದರೆ ಸದಾ ಭಯದಲ್ಲಿ ಬದುಕಿದವಳು ಸುಬ್ಬಮ್ಮ. ಗಂಡನ ಸ್ನಾನವಾಗಿ ಪೂಜೆ ಆರಂಭವಾದ ಕೂಡಲೇ ಸುಬ್ಬಮ್ಮನು ಸ್ನಾನ ಮುಗಿಸಿ ಮಡಿಯಿಟ್ಟು ದೇವರಿಗೆ ನೈವೇದ್ಯ ತಯಾರಿಸಿ ಕೊಡಬೇಕು. ಪೂಜೆ ಅಂತಿಮ ಘಟ್ಟ ತಲುಪುವಾಗ ನೈವೇದ್ಯ ಹದವಾಗಿ ಬೆಂದು ಸಿದ್ಧವಾಗಬೇಕು. ಕಡಿಮೆ ಬೆಂದರೆ, ಹೆಚ್ಚು ಬೆಂದು ತಲ ಹಿಡಿದರೆ ಹರಿಭಟ್ಟರ ಸಂಸ್ಕೃತದ ಮಂತ್ರ ಅವಳನ್ನು ಶಪಿಸುವ ಅವಾಚ್ಯ ವಾಕ್ಯಗಳ ಸುರ್ಮಳೆಯಾಗುತ್ತಿತ್ತು. ಗಂಡನೇ ಊಟ ಉಪಹಾರ ಎಲ್ಲದರಲ್ಲೂ ಸಮಯಬದ್ಧತೆಗೆ ಅವಳು ಬಹುಬೇಗನೆ ಹೊಂದಿಕೊಂಡಳು. ಗಂಡನನ್ನು ಬಿಟ್ಟರೆ ಇನ್ನೊಂದು ಬದುಕಿದೆ ಎಂಬ ಕಲ್ಪನೆಯೂ ಇಲ್ಲದ ಕಾಲದಲ್ಲಿ ಅವಳ ಮುಂದೆ ಬೇರೆ ಆಯ್ಕೆಗಳಿರಲಿಲ್ಲ. ಮಡಿ ಮೈಲಿಗೆಯ ಕಾವಲಿಗೆಯಲ್ಲಿ ಸುಟ್ಟುಕೊಳ್ಳುತ್ತಿದ್ದ ಸುಬ್ಬಮ್ಮ ತಿಂಗಳಲ್ಲಿ 3 ದಿನ ಮನೆಯಿಂದ ಹೊರಗೆ ಜಗಲಿಯಲ್ಲಿ ಹರಕು ಚಾಪೆ ಹಾಸಿಕೊಂಡು ಹಳೆಯ ಸೀರೆಯನ್ನು ಹೊದ್ದು ಮಲಗಬೇಕಾಗಿತ್ತು. ಕಚ್ಚುವ ಸೊಳ್ಳೆಗಳು, ಮಳೆಗಾಲದಲ್ಲಿ ಬೀಸುವ ಶೀತಗಾಳಿ, ಎಷ್ಟು ಓಡಿಸಿದರೂ ಮತ್ತೆ ಬಂದು ಬಳಿಯಲ್ಲಿ ಮಲಗಿಕೊಳ್ಳುವ ಗಜ್ಜಿನಾಯಿ ಇದ್ಯಾವುದರೋ ಅವಳಿಗೆ ಅಸಹನೀಯ ಎನಿಸಲಿಲ್ಲ. ಕಾರಣ ಮನಸ್ಸು ಭಾವನೆ ಏನಿದ್ದರೂ ತವರಿನಲ್ಲಿಯೇ ತ್ಯಾಗ ಮಾಡಿ ಬರುವ ಕಾಲ ಅದು. ಕರಾಳ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಹೊರಗೆ ಮಲಗಿರುವಾಗ ವಿಕಾರವಾಗಿ ಕೂಗುವ ಹಕ್ಕಿಗಳ ಧ್ವನಿ ಕೇಳಿ ಬೆಚ್ಚಿ ಬಿದ್ದು ಬೆಳಕು ಹರಿಯುವವರೆಗೂ ನಿದ್ರೆ ಇಲ್ಲದೆ ಬಿದ್ದುಕೊಂಡ ಅನುಭವವು ಅವಳಿಗೆ ಇತ್ತು. ಮಾತೆತ್ತಿದರೆ ಹರಿಭಟ್ಟರಿಗೆ ಉಕ್ಕುವ ಕೋಪ. ಕಾಫಿ ಚೆನ್ನಾಗಿಲ್ಲ ಬಿಸಿ ಕಾಫಿಯನ್ನು ಕಂಚಿನ ಲೋಟದಿಂದ ಅವಳ ಮುಖದ ಮೇಲೆಯೇ ರಾಚುತ್ತಿದ್ದರು. ಊಟ ರುಚಿಸದೆ ಹೋದಾಗ ಬಾಯಲ್ಲಿರುವುದನ್ನು ಎಲೆಯಲ್ಲಿ ಕಲಸಿದ ಹಣ್ಣದ ಮೇಲೆ ಬುಸುಕ್ಕನೆ ಉಗುಳಿ ಎದ್ದು, ಒಂದು ರುಚಿಕರ ಅಡುಗೆ ಮಾಡುವುದಕ್ಕೆ ಬರುವುದಿಲ್ಲ, ನೀನು ಹಾಳಾಗಿ ಹೋಗಬೇಕು, ರಕ್ತ ಕಾರಿ ಸಾಯಬೇಕು, ಹೀಗೆ ಪುಂಖಾನುಪುಂಖವಾಗಿ ಶಾಪದ ಸುರುಮಳೆ ಸುರಿಸುತ್ತಿದ್ದರು. ಗಂಡನ ಊಟ ಮುಗಿದ ಬಳಿಕ ಅವನ ಎಂಜಲು ಎಲೆಯಲ್ಲಿ ಊಟ ಮಾಡುವುದು ಸಂಪ್ರದಾಯವಾಗಿದ್ದ ಕಾರಣ ಸುಬ್ಬಮ್ಮ ಅವನು ಉಗುಳಿದ ಆಹಾರವನ್ನೇ ಭಕ್ತಿಯಿಂದ ಸೇವಿಸಿ ಎಲೆ ಎತ್ತುತ್ತಿದ್ದಳು. ಯಾವ ಕ್ಷಣದಲ್ಲಿ ಗಂಡನಿಗೆ ಕೋಪ ಬರುತ್ತದೋ ಎಂಬ ಭಯಪಡುತ್ತಲೇ ದಿನದ ಕೆಲಸ ಮಾಡುತ್ತಿದ್ದ ಸುಬ್ಬಮ್ಮನಿಗೆ ಮಕ್ಕಳು ಆದರು. ಸುರುವಿನ ಮಗು ಹೇರಲು ತವರಿಗೆ ಹೋಗಿ ಅಲ್ಲಿದ್ದ 1-2 ತಿಂಗಳು ಮಾತ್ರ ತನ್ನ ಜೀವನದ ಸುಖಮಯ ಸಮಯ ಎಂದು ಸುಬ್ಬಮ್ಮ ಒಮ್ಮೊಮ್ಮೆ ಅಂದುಕೊಳ್ಳುತ್ತಿದ್ದಳು. ಮಗು ಹುಟ್ಟಿ 40 ದಿನ ಕಳೆಯುತ್ತಲೇ ಶಿಶುವನ್ನು ಎತ್ತಿಕೊಂಡು ಪತಿಗೃಹಕ್ಕೆ ಬಂದ ಅವಳಿಗೆ ಈಗ ಇನ್ನಷ್ಟು ಜವಾಬ್ದಾರಿಯೂ ಹೆಚ್ಚಿತ್ತು. ಮಗುವಿನ ಲಾಲನೆ ಪಾಲನೆ, ಕೊಳೆ ವಸ್ತ್ರಗಳನ್ನು ತೊಳೆದು ಒಣಗಿಸುವ ಕೆಲಸದ ಒತ್ತಡದಲ್ಲಿಯೂ ಹೊತ್ತಿಗೆ ಸರಿಯಾಗಿ ನೈವೇದ್ಯ ತಯಾರಿಸುವುದು, ಅಡುಗೆ ಮಾಡಿ ಬಡಿಸುವ ನಿಯಮದಲ್ಲಿ 1 ದಿನ 1 ಕ್ಷಣವೂ ವ್ಯತ್ಯಾಸವಾಗುವುದನ್ನು ಹರಿಭಟ್ಟರು ಕ್ಷಮಿಸುವವರಲ್ಲ. ಬೆಳಗಿನ ಜಾವ ಅವಳು ಸ್ನಾನಕ್ಕೆ ಮೇಲಕ್ಕೆದ್ದಾಗ ಅಮ್ಮ ಬೆಚ್ಚಗಿನ ಅಪ್ಪುಗೆಯಲ್ಲಿ ಮಲಗಿಕೊಂಡಿದ್ದ ಮಗು ರಚ್ಚೆ ಹಿಡಿದು ಅಳುತ್ತಿತ್ತು. ಇದರಿಂದ ಹರಿಭಟ್ಟರು ಸಹನೆ ಕಳೆದುಕೊಂಡು, ಆ ದರಿದ್ರದ ಮಗುವಿನ ಬಾಯಿಗೆ ಹರಕು ಬಟ್ಟೆ ತುರುಕು, ಅದು ಇನ್ನೂ ಅಳುತ್ತಿದ್ದರೆ ಎತ್ತಿ ಮನೆಯಿಂದ ಹೊರಗೆ ಬಿಸಾಡ್ತೇನೆ ಎಂದು ಕೂಗುತ್ತಿದ್ದರು.
ಗಂಡನ ಕೋಪದ ಅರಿವಿದ್ದ ಸುಬ್ಬಮ್ಮ ಅವನು ಹೇಳ್ದಂತೆ ಮಾಡಿಯಾನು ಎಂಬ ಭಯದಲ್ಲಿ ಓಡೋಡಿ ಬಂದು ಮಗುವನ್ನು ಸಮಾಧಾನಪಡಿಸುತ್ತಿದ್ದಳು. ಅನಂತರ ವರ್ಷವೂ ಬಾನಂತನ ಆಚರಿಸುತ್ತಿದ್ದ ಸುಬ್ಬಮ್ಮ ಹೆರಿಗೆಗಾಗಿ ತವರು ಮನೆಗೆ ಹೋಗಲಿಲ್ಲ. ತವರಿನವರು ಕಾರಣ ಅವರೆಲ್ಲರಿಗೂ ವರ್ಷವೂ ಬಾನಂತನ ಮಾಡುವಷ್ಟು ಅವರಿಗೂ ಸೌಕರ್ಯ ಇರಲಿಲ್ಲ. ಮಗು ಹೇರುವ ಕೊನೆಯ ಕ್ಷಣದವರೆಗೂ ಕೊಡಲಿ ಹಿಡಿದು ಕಟ್ಟಿಗೆ ಹೊಡೆಯುವಂಥ ಶ್ರಮದ ಕೆಲಸದಲ್ಲಿ ತೊಡಗುತ್ತಿದ್ದ ಸುಬ್ಬಮ್ಮ ಮೊದಲೇ ಅಡಿಕೆ ಹಾಲೆಯಿಂದ ದೋಣಿಯಂತಹ ದೊಡ್ಡ ಚಿಲ್ಲಿ ತಯಾರಿಸಿ ಇಡುತ್ತಿದ್ದಳು. ಹೆರಿಗೆಯ ಬೇನೆ ಆರಂಭವಾಗುತ್ತಲೇ ಆ ಚಿಲ್ಲಿಯಲ್ಲಿ ಕುಕ್ಕುರುಗಾಲಿನಲ್ಲಿ ಬಟ್ಟೆ ಎತ್ತಿ ಕುಳಿತುಕೊಳ್ಳುತ್ತಿದ್ದಳು. ತಲೆಗೂದಲನ್ನು ಗಂಟಲಿನೊಳಗೆ ತುರುಕಿ ವೇಕ್ ಎನ್ನುತ್ತಿದ್ದಳು. ಆಗ ಗರ್ಭಸ್ಥ ಶಿಶು ಯಾರ ನೆರವು ಇಲ್ಲದೆ ಹೊರಗೆ ಬಂದು ಚಿಲ್ಲಿಯಲ್ಲಿ ಬೀಳುತ್ತಿತ್ತು. ಮಗುವನ್ನು ಕೆಳಗಿಳಿಸಿ ಚಿಲ್ಲಿಯನ್ನು ಹೊರಗೆ ತೆಗೆದುಕೊಂಡು ಹೋಗಿ ರಕ್ತ ಕಸದೊಂದಿಗೆ ಹೂಳಿ ಬರುತ್ತಿದ್ದ ಸುಬ್ಬಮ್ಮ ಅಡುಗೆ ಮನೆಗೆ ಹೋಗದೆ ವಿಶ್ರಾಂತಿ ಪಡೆಯುತ್ತಿದ್ದದು 10 ದಿನ ಮಾತ್ರ. ಹರಿಭಟ್ಟರು 1000 ಶಪಿಸುತ್ತಾ ವರ್ಷವೂ ನಾಯಿ ಮರಿಯಿಟ್ಟಾಗೆ ಹೆರುತ್ತಾಳೆ, ಇವಳಿಗೆ ಚಾಕರಿ ಮಾಡುವುದು ನನ್ನ ಕರ್ಮ ಎಂದು ಶಪಿಸ್ತಾ ಹೇಗೋ ಬೇಯಿಸಿಟ್ಟ ಒಂದು ಇಡೀ ಅನ್ನ, ಮಿಡಿ ಉಪ್ಪಿನಕಾಯಿ ಚೂರಿನಲ್ಲಿ ಸುಬ್ಬಮ್ಮನ ಬಾನಂತನ ಮುಕ್ತಾಯವಾಗುತ್ತಿತ್ತು. ಮಕ್ಕಳ ಆರೈಕೆ, ಮನೆಗೆಲಸ ಎಲ್ಲದರ ನಡೆಯೂ ಪ್ರತಿ ವರ್ಷ ತೊಟ್ಟಿಲು ಕಟ್ಟುವ ವಿಧಿಯನ್ನು ಅವಳು ನಿರಾಕರಿಸಲಿಲ್ಲ. ಹೀಗೆ ಕಷ್ಟ ನಿಷ್ಠುರಗಳಲ್ಲಿ ದಿನಗಳಿದ್ದ ಸುಬ್ಬಮ್ಮ ತನ್ನ ತಂದೆಯ ವಯಸ್ಸಿನವನೇ ಆದ ಹರಿಭಟ್ಟರೆಂದರೆ ಹೆದರಿ ನಡುಗುತ್ತಿದ್ದಳು ವಿನಃ ಎದುರಾಡಿದವಳಲ್ಲ. ಅವಳು ಮೌನಕ್ಕೆ ಜಾರುವ ಕೆಟ್ಟ ಪ್ರಸಂಗವೊಂದು ಸಂಭವಿಸಿತು. ಪತಿಯ ಹಿಂದೆಯೇ ಸ್ನಾನ ಮುಗಿಸಿ ಬಂದು ಹೊಳೆಯಲ್ಲಿ ನೈವೇದ್ಯ ಬೇಯಲು ಇರಿಸಿದ ಮೇಲೆ ಸುಬ್ಬಮ್ಮ ಬಹಿಷ್ಠೆಯಾಗಿ ಬಿಟ್ಟಳು. ತಾನು ಬಹಿಷ್ಠೆಯಾಗಿದ್ದೇನೆ ಎಂದು ಪೂಜೆಯಲ್ಲಿರುವ ಗಂಡನನ್ನು ಕೂಗಿ ಹೇಳಿದರೆ ಪೂಜೆಗೆ ಕುಳಿತವನಿಗೆ ಮಾಲಿನ್ಯವಾಗುತ್ತದೆ, ಮತ್ತೆ ಸ್ನಾನ ಮಾಡಿ ಬರಬೇಕು. ಏನು ಮಾಡುವುದೆಂದು ತಿಳಿಯದೆ ಸುಬ್ಬಮ್ಮ ಧರ್ಮ ಸಂಕಟದಲ್ಲಿ ಸಿಲುಕಿದಳು. ನೈವೇದ್ಯ ತಂದಿಡಲು ಹರಿಭಟ್ಟರು ಒಂದೇ ಸಮನೆ ಕೂಗುತ್ತಲೇ ಇದ್ದಾರೆ. ಹೇ ಶನಿ ದರಿದ್ರದವಳೆ, ಎಲ್ಲಿ ಮರಗಟ್ಟಿ ಹೋಗಿದ್ಯಾ? ನಿನ್ನ ಸಂತಾನ ಮುತ್ತಿ ಹೋಗಲಿ, ನಿನಗೆ ಬರಬಾರ್ದ ಕಾಯಿಲೆ ಬರಲಿ. ಹೀಗೆ ಅವರ ಬಾಯಿಂದ ಉದುರದ ವೇದ ವಾಕ್ಯಗಳಿರಲಿಲ್ಲ. ಬೇಯುತ್ತಿದ್ದ ನೈವೇದ್ಯದ ನೀರು ಹಾರಿ ತಳ ಹಿಡಿಯುವ ವಾಸನೆ ಬಂದಾಗ ಹರಿಭಟ್ಟರೇ ಎದ್ದು ಬಂದು ನೈವೇದ್ಯದ ಮಡಕೆ ಕೆಳಗಿಳಿಸಿದರು. ಕರಟಿದ ನೈವೇದ್ಯ ಕಂಡು ರೋಷ ಭೀಷಣರಾದರು. ಹೇ ದರಿದ್ರದವಳೆ, ಇಷ್ಟೊಂದು ಕರೆದರೂ ನಿನಗೆ ಮಾತು ಬರಲಿಲ್ವಾ? ದೇವರ ನೈವೇದ್ಯವನ್ನು ತಲೆ ಹಿಡಿಸಿಬಿಟ್ಟೇ ಅಲ್ಲ. ನಾನು ನಂಬಿದ ಉಮಾಮಹೇಶ್ವರನಿಗೆ ದೈವ ಕಲ್ಲುಟ್ಟಿಗೆ ಸತ್ತೆ ಎಂಬುದು ಇದ್ದರೆ ಈ ಕ್ಷಣದಲ್ಲಿ ನಿನಗೆ ಕಲನಾಲಿಗೆ ಬಿದ್ದು ಮಾತು ಬರದೆ ಹೋಗಲಿ. ನನ್ನ ಮಾತು ಸತ್ಯವಾಗುವವರೆಗೂ ಹನಿ ನೀರು ಕೂಡ ಸೇವಿಸದೆ ಉಪವಾಸ ಇರುತ್ತೇನೆ ಎಂದು ಘೋರವಾದ ಶಾಪವನ್ನೇ ಕೊಟ್ಟು ಪ್ರತಿಜ್ಞತೆಯನ್ನು ಕೈಗೊಂಡು ಬಿಟ್ಟರು. ಹರಿಭಟ್ಟರ ಶಾಪ ವಾಕ್ಯ ಸುಳ್ಳಾಗಲಿಲ್ಲ. ಅವರು ಪೂಜೆ ಮುಗಿಸುವ ಹೊತ್ತಿಗೆ ಸುಬ್ಬಮ್ಮ ಮೂಗಿಯಾಗಿ ಬಿಟ್ಟಿದ್ದಳು. ತೊದಲು ಮಾತು ಕೂಡ ಅವಳ ಬಾಯಿಂದ ಬರದಷ್ಟು ನಾಲಿಗೆ ನಿಷ್ಕ್ರಿಯವಾಗಿತ್ತು. ಅನಂತರ ಅವಳು ಏನಾದರೂ ಹೇಳಬೇಕಿದ್ದರೆ ಕರಿಹಲಿಗೆಯಲ್ಲಿ ಬರೆದು ತೋರಿಸುತ್ತಿದ್ದಳು. ಮೂಗರ ಭಾಷೆ ಅರ್ಥವಾಗುವವರೆಗೆ ಸಂಜೆಯಿಂದಲೇ ಹೇಳುತ್ತಿದ್ದಳು. ಹೆಂಡತಿಗೆ ಶಾಪ ಕೊಟ್ಟು ಹರಿಭಟ್ಟರು ಮೂಗಿಯಾಗಿ ಮಾಡಿದ ಪವಾಡದ ಕತೆ ಜಗಜ್ಜನಿತವಾಯಿತು. ಮಂತ್ರವಾದಕ್ಕೆ, ಸ್ತ್ರೀ ವಶೀಕರಣಕ್ಕೆ, ಭೂ ಸಂಬಂಧ ವ್ಯಾಜ್ಯ ಇತ್ಯರ್ಥಕ್ಕೆ ಹೀಗೆ ನಾನಾ ವಿಷಯಗಳಿಗೆ ಪರಿಹಾರ ಹುಡುಕಿಕೊಂಡು ಜನ ಸಾಲು ಸಾಲಾಗಿ ಇರುವಲ್ಲಿಗೆ ಬರಲಾರಂಭಿಸಿದರು. ಕೆಲವರ ಮನೆಗಳಲ್ಲಿ ಪ್ರೇತದೋಷ ಕಳೆಯಲು ಅವರು ಹೋಗಿ ಅದ್ವಾರಗಳನ್ನು ಮಾಡಲಾರಂಭಿಸಿದರು. ಹರಿಭಟ್ಟರು ಕೊಡುವ ಭಸ್ಮ ತಾಯಿತಗಳಿಂದಲೇ ಎಂಥದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ ಎಂದು 8 ದಿಕ್ಕುಗಳಿಂದ ಜನ ಕೊಂಡಾಡತೊಡಗಿದರು. ಜನ ಬಂದದ್ದು ಮಾತ್ರವಲ್ಲ, ಹಣವು ಹೊಳೆಯಂತೆ ಹರಿದು ಬಂತು. ಹರಿಭಟ್ಟರು ಮಳೆಗಾಲವಿಡಿ ಸೋರುತ್ತಿದ್ದ ಮನ್ನಗೋಡೆಯ ಮನೆಯನ್ನು ಕೆಡವಿ ಹೊಸ ಹೆಂಚಿನ ಮನೆ ಕಟ್ಟಿಸಿದರು. ಅಡಿಕೆ ತೋಟ ಖರೀದಿಸಿದರು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದರು. ಸಂಜೆಯಿಂದಲೇ ಹೆಂಡತಿಯೊಂದಿಗೆ ವ್ಯವಹರಿಸಿದರು. ತನ್ನ ಮಾತನ್ನು ನಡೆಸಿಕೊಡುವ ಕಲ್ಲುಟ್ಟಿ ದೈವಕ್ಕೆ ದೊಡ್ಡ ಗುಡಿ ಕಟ್ಟಿಸಿದರು. 30 ವರ್ಷಗಳು ಕಳೆದು ಹೋದವು. ಅವಧಿಯಲ್ಲಿ ಉತ್ಕರ್ಷವನ್ನೇ ಕಂಡ ಹರಿಭಟ್ಟರು ಮಗಳಂದರಿಗೆ ಉತ್ತಮ ಕುಟುಂಬ ನೋಡಿ ಮದುವೆ ಮಾಡಿಕೊಟ್ಟರು. ಮೊಮ್ಮಕ್ಕಳು ಆದರು. ಹಟ್ಟಿ ತುಂಬ ಹಾಲು ಕರೆಯುವ ದನಗಳು ಬಂದವು. ಬೊಂಬಾಯಿಯ ಶೆಟ್ಟರುಗಳು ಅವರು ನುಡಿದ ಹಾಗೆ ನಡೆಯುವ ಸಿದ್ಧಿಪುರುಷ ಎಂದು ಹೊಗಳಿ ಓಡಾಡಲು ಹೊಸ ಕಾರು ತಂದುಕೊಟ್ಟಿದ್ದರು. ಹೀಗಿರುವಾಗ ಕಾಲವಶದಿಂದ ಹರಿಭಟ್ಟರು ತೀರಿಕೊಂಡರು. ಅವರ ಅಂತ್ಯ ಸಂಸ್ಕಾರ ಮಾಡಲು ಬಂಧುಗಳೆಲ್ಲ ಸೇರಿದರು. ಶವದಾನಕ್ಕೆ ಎಲ್ಲಿ ಪ್ರಶಸ್ತ ಸ್ಥಳ ಎಂದು ಯೋಚನೆ ಮಾಡುವಾಗ ಸುಬ್ಬಮ್ಮ ಅಲ್ಲಿಗೆ ಬಂದರು. ಮಗ, ಅಲ್ಲಿ ಒಂದು ದಿಣ್ಣೆ ಉಂಟಲ್ಲ, ಅಲ್ಲಿಯೇ ತನ್ನ ದೇಹಕ್ಕೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ಅಪ್ಪ ಬಯಸಿದರು. ಆಗಾಗ ಎಲ್ಲರಲ್ಲಿಯೂ ಹೇಳುತ್ತಿದ್ದರು, ಅಲ್ಲಿಯೇ ಚಿತೆಯನ್ನು ಮಾಡಿ ಎಂದು ಮಗನಿಗೆ ಸ್ವಲ್ಪವೂ ತೊದಲದೆ ಹೇಳಿದರು. ಮಗನಿಗೆ ಪರಮ ಆಶ್ಚರ್ಯ. ಸೇರಿದ ಬಂಧುಗಳಿಗೂ ಪವಾಡವೆಂಬ ಭಾವನೆ. 30 ವರ್ಷಗಳಿಂದ ಒಂದೇ ಒಂದು ಮಾತು ಇರದ ಸುಬ್ಬಮ್ಮ ಮಕ್ಕಳಿಗೂ ಅವಳ ಧ್ವನಿ ಕೇಳಿದ ನೆನಪಿಲ್ಲ. ಮಾತು ಬಾರದ ಅಮ್ಮ ಜೋಗುಳ ಹಾಡಿದ್ದು ಗೊತ್ತಿಲ್ಲ. ಇಂಥದ್ರಲ್ಲಿ ಅಪ್ಪನ ಕೊನೆ ಹೆಸರು ಚೆಲ್ಲಿದ ಕೂಡಲೇ ಅಮ್ಮ ಎಲ್ಲರಾಗೆ ಮಾತನಾಡುತ್ತಿದ್ದಾಳೆ ಎಂದರೆ ಕಲ್ಲುಟ್ಟಿ ಅವಳ ಮೇಲೆ ಕೃಪೆ ತೋರಿದಾಳೆ. ಮಗಳು ಓಡಿ ಬಂದು ಅಮ್ಮನನ್ನು ಬಿಗಿದಪ್ಪಿಕೊಂಡಳು.
ಅಪ್ಪನ ಶಾಪದಿಂದ ಇಷ್ಟು ಸಮಯ ಮೂಗಿಯಾಗಿದ್ದ ನೀನು ಈಗ ಹೇಗಮ್ಮ ಮಾತು ಆಡುವ ಶಕ್ತಿ ಪಡೆದುಕೊಂಡೆ ಕೇಳಿದ್ಲು. ಸುಬ್ಬಮ್ಮನ ಕಣ್ಣುಗಳಿಂದ ಕಂಬನಿಯ ಕೋಡಿಯೇ ಹರಿಯಿತು. ಹೌದು, ಅಪ್ಪ ಶಪಿಸಿದ ಕೂಡಲೇ ದೈವ ಬಂದು ನನ್ನ ನಾಲಿಗೆಯನ್ನು ಕಿತ್ತು ಹಾಕಿತಾ? ಇಲ್ವಪ್ಪ, ಅವರ ಶಾಪ ಹುಸಿಯಾದರೆ ಅವರು ಜೀವ ಹೋಗುವವರೆಗೂ ಆಹಾರ ನೀರು ಮುಟ್ಟುವುದಿಲ್ಲ. ನನ್ನ ಸಂಸಾರಕ್ಕೆ ಅವರಲ್ಲದೆ ಬೇರೆ ಯಾರೂ ದಿಕ್ಕಿರಲಿಲ್ಲ. ಅವರನ್ನು ಕೊಂದ ಅಪವಾದಕ್ಕೆ ನಾನೇ ಗುರಿಯಾಗುತ್ತಿದ್ದೆ. ಹೀಗಾಗಿ ನಾಲೆಗೆ ಬಿದ್ದು ಹೋದಂತೆ ಇರಲು ನಿರ್ಧರಿಸಿದೆ. ಮೌನವಾಗಿ ಬದುಕುವುದನ್ನು ಅಭ್ಯಾಸ ಮಾಡಿದೆ. ಒಂದು ಹೊತ್ತಿನ ಗಂಜಿಗೂ ಕಷ್ಟವಾಗಿತ್ತು. ಆದರೆ ಅಪ್ಪನ ಶಾಪದಿಂದ ನಾನು ಮೂಗಳಾದೆ ಎಂಬ ಸುದ್ದಿ ಕೇಳಿ ಅವರೊಬ್ಬ ಮಹಾಸಾಧಕನೆಂದು ನಂಬಿ ನಾನಾ ಊರುಗಳಿಂದ ಮಾತ್ರವಲ್ಲ, ದೂರದ ಬೊಂಬಾಯಿಂದ ಬ್ಯಾಂಗ್ಳೂರಿಂದ ಕೂಡ ಜನ ಬರತೊಡಗಿದರು. ಇವರು ಕೊಡುವ ಬೂದಿಯ ಮೇಲೆ ತಗಡಿನ ತಾಯ್ತರ ಮೇಲೆ ಅವರಿಟ್ಟ ನಂಬಿಕೆಯಿಂದಾಗಿ ಅವರ ಸಮಸ್ಯೆಗಳು ಪರಿಹಾರವಾಗಿ ಮತ್ತು ಜನರು ಬರುವುದಕ್ಕೆ ಶುರುವಾಯಿತು. ಅಪ್ಪ ಮನೆ ಕಟ್ಟಿಸಿದರು, ತೋಟ ಖರೀದಿಸಿದರು, ನಿಮಗೆಲ್ಲ ವಿದ್ಯೆ ಕಲಿಸಿ ಮದುವೆ ಮಾಡಿದರು. ನಾನು ಮಾತು ಬಿಡದೆ ಹೋಗಿದ್ದರೆ ಇದ್ಯಾವುದು ಕನಸಿನಲ್ಲೂ ಆಗುತ್ತಿರಲಿಲ್ಲವಪ್ಪ ಎಂದು ಸುದೀರ್ಘ ಮೌನದ ಕಥೆಯನ್ನು ಬಹಿರಂಗಪಡಿಸಿದರು. ಸುಬ್ಬಮ್ಮ ಸುಖದ ದಿನಗಳನ್ನು, ನೆಮ್ಮದಿಯ ಕ್ಷಣಗಳನ್ನು ಕಂಡದ್ದು ಹರಿಭಟ್ಟರ ಸಾವಿನ ಬಳಿಕವೇ. ಮಮತಾಮಯಿ ತಾಯಿಯ ತ್ಯಾಗದಿಂದ ತಮಗೆ ಸುಖ ಜೀವನ ಪ್ರಾಪ್ತವಾಯಿತೆಂದು ಅರಿತುಕೊಂಡ ಮಕ್ಕಳು ಅವಳನ್ನು ಇರುವಷ್ಟು ದಿನವೂ ಜೋಪಾನವಾಗಿ ನೋಡಿಕೊಂಡರು. ಅಗ್ರಹಾರದಲ್ಲಿ ಸುಬ್ಬಮ್ಮ ಒಂದು ದಂತಕಥೆಯಾದಳು. ಅವಳ ಮೊಮ್ಮಗಳ ಮಗಳು ಈ ಕತೆ ಕೇಳಿದಾಗ ಮುತ್ತಜ್ಜಿ ಬರೇ ಹಂಜುಬುರುಕಿ. ನಾನಾಗಿದ್ದರೆ ಅಜ್ಜನ ಗದರಿಕೆಗೆ ಬೆದರದೆ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಧೈರ್ಯದಿಂದ ಹೊರಗೆ ಬರುತ್ತಿದ್ದೆ. ಮಾತು ಬಾರದವರ ಹಾಗೆ ನಟನೆ ಮಾಡುತ್ತಿರಲಿಲ್ಲ ಎಂದು ಗಟ್ಟಿಯಾಗಿ ಹೇಳಿದ್ಲು. ಸುಮ್ಮನಿರೇ, ಆ ಕಾಲದಲ್ಲಿದ್ದರೆ ನೀನು ಸಹಿಸಿಕೊಂಡು ಸುಮ್ಮನಿರುತ್ತಿದ್ದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದದು, ನಿನ್ನಂಥವರಿಗೆ ರೆಕ್ಕೆಗೆ ಬಲ ಬಂತು ನೋಡು ಎಂದು ಗದರಿದಳು ಅವಳಮ್ಮ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.